ಜಾಕೆಟ್ ಆಗಿರ್ಬೋದು, ಫಿಶಿಂಗ್ ನೆಟ್ ಆಗಿರ್ಬೋದು, ಹಾಗೆ ಬೋಟ್ ಆಗಿರ್ಬೋದು, ಇವೊಂದು ಸಾಮಗ್ರಿಗಳನ್ನು ನಾವು ವಿತರಣೆಯನ್ನು ಸರ್ಕಾರದ ಪರವಾಗಿ ಮಾಡಲಿಕ್ಕೆ ಸೇರಿದ್ದೇವೆ. ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಪ್ರತ್ಯೇಕವಾಗಿ ಸುಮಾರು 1500 ಜನ ವೃತ್ತಿಪರ ಮೀನುಗಾರರು ಇರುವಂಥದ್ದು. ಪ್ರತ್ಯೇಕವಾಗಿ ನಮ್ಮಲ್ಲಿ ಯಾವುದೇ ಮಾರುಕಟ್ಟೆ ಇರೋದಿಲ್ಲ, ಈಗಾಗಲೇ ತಿಳಿಸಿದ್ದಾರೆ ನಮ್ಮ ಅಧಿಕಾರಿಗಳು. ಅದರಿಂದ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಕೃಷಿಯ ಜೊತೆಗೆ ಮೀನುಗಾರರು ಕೂಡ ಈ ಒಂದು ವೃತ್ತಿಯನ್ನು ಕೈಗೆತ್ತಿಕೊಂಡು ಇವತ್ತು ದಿವಸ ಪ್ರತ್ಯೇಕವಾಗಿ ಒಂದು ಅಡಿಷನಲ್ ಇನ್ಕಮ್ ಆಗಿ ಈ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿ ನಮ್ಮ ತಾಲೂಕಿನಲ್ಲೇ ಇವತ್ತು ಸುಮಾರು 1500 ಜನ ಇವತ್ತು ಇರುವಂಥದ್ದು. ನಮ್ಮ ಜಮೀನಲ್ಲೂ ಕೂಡ ನಾವು ಈ ಒಂದು ಮೀನುಗಾರಿಕೆಯನ್ನು ನಾವು ಕೂಡ ಮಾಡ್ತೇವೆ. ಅಂದರೆ ಅದು ನಮ್ಮ ಲೋಕಲ್ ಕನ್ಸಂಪ್ಷನ್, ನಮ್ಮ ಮೊದಲು ಕನ್ಸಂಪ್ಷನ್ ಮಾತ್ರ ನಾವು ಮಾಡೋಂಥದ್ದು. ಆದರೆ ಉತ್ತಮವಾದಂತಹ ವೃತ್ತಿ. ಯಾಕೆಂತಂದರೆ ಈಗ ನಮ್ಮ ಡಾಕ್ಟರ್ಸು ಕೂಡ ಅಡ್ವೈಸ್ ಮಾಡ್ತಾರೆ, ಆದಷ್ಟು ನೀರಿನ ಒಂದು ಮಾಂಸವನ್ನು ಸೇವನೆ ಮಾಡಬೇಕು ಅಂತ ಸಾಕಷ್ಟು ಡಾಕ್ಟರ್ಸ್ ಕೂಡ ಈಗ ಅಡ್ವೈಸ್ ಮಾಡ್ತಾರೆ. ಅದರಲ್ಲಿ ನೀರಿನ ಇರೋದ್ರಿಂದ ಪ್ರೋಟೀನ್ ಕಂಟೆಂಟ್ ಕೂಡ ಜಾಸ್ತಿ ಇರ್ತದೆ. ಅದರಿಂದ ಡಾಕ್ಟರ್ಸ್ ಕೂಡ ಅದನ್ನು ಅಡ್ವೈಸ್ ಮಾಡ್ತಾರೆ. ಜೊತೆಗೆ ಈ ಒಂದು ವೃತ್ತಿಯಿಂದ ನಮ್ಮ ಕೃಷಿಕರಿಗೆ ಒಂದು ಅಡಿಷನಲ್ ಇನ್ಕಮ್ ಆಗಿ ಅವರ ಒಂದು ಮೂಲ ಪದ್ಧತಿಗೆ ಅಡಿಷನಲ್ ಇನ್ಕಮ್ ಆಗಿ ಕೂಡ ಹೊರಹೋಗ್ತದೆ. ಅದರಿಂದ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಮತ್ತಷ್ಟು ಸೌಕರ್ಯಗಳನ್ನು ಸರ್ಕಾರದಿಂದ ಏನು ಬರ್ತದೆ ಅದನ್ನು ಪ್ರಾಮಾಣಿಕವಾಗಿ ತಲುಪಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಜೊತೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನಮ್ಮ ತಾಲೂಕಿನ ಹಲವಾರು ಕೃಷಿಕರು ಈ ಒಂದು ವೃತ್ತಿಯನ್ನು ಕೂಡ ಅಳವಡಿಸಿಕೊಂಡು ಒಂದು ಅಡಿಷನಲ್ ಇನ್ಕಮ್ ಆಗಿ ಹೋಗುತ್ತ ಒಂದು ಸಹಾಯ ಆಗಿದೆ. ಅದರಿಂದ ಇಲಾಖೆ ವತಿಯಿಂದ ಮತ್ತಷ್ಟು ಪ್ರೋತ್ಸಾಹವನ್ನು, ಹಾಗೆ ಈ ಒಂದು ವೃತ್ತಿಯ ಬಗ್ಗೆ ಮತ್ತಷ್ಟು ನಾವು ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಮತ್ತಷ್ಟು ನಾವು ಜನರಿಗೆ ಈ ಒಂದು ವೃತ್ತಿಯ ಬಗ್ಗೆ ತಿಳಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸರ್ಕಾರದಿಂದ ಏನು ಸವಲತ್ತುಗಳು ಬರ್ತಾ ಇದೆ ಅದ್ರ ಬಗ್ಗೆ ನಾವು ಅವರಿಗೆ ಅರಿವನ್ನು ಮೂಡಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅದರಿಂದ ಇವತ್ತಿನ ದಿವಸ ಅವರು ಕೂಡ ಅರ್ಥ ಮಾಡಬೇಕಾಗ್ತದೆ. ಈಗ ಬದಲಾವಣೆ ಸಾಕಷ್ಟು ಆಗ್ತಾ ಇದೆ, ನಮ್ಮ ವಾತಾವರಣದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಕರೀತೇವೆ, ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಈಗಷ್ಟೇ ನಾನು ಕೂಡ ವೆದರ್ ರಿಪೋರ್ಟ್ ನೋಡಿದೆ, ಒಂದು ವಾರದ ಕಾಲ 5 ದಿನದ ಕಾಲ ಎಲ್ಲೋ ವಾರ್ನಿಂಗ್ ಕೂಡ ಇಶ್ಯೂ ಮಾಡಿರುವಂಥದ್ದು. ಅದರಿಂದ ವಾತಾವರಣ ಚೇಂಜ್ ಆಗ್ತಾ ಇದೆ. ಅದ್ರ ತಕ್ಕಂತೆ ನಾವು ಕೂಡ ನಮ್ಮ ಕೃಷಿಯನ್ನು ಮಾಡಲಿಕ್ಕೆ ಯಾವ ರೀತಿ ಅನುಕೂಲವನ್ನು ಮಾಡ್ಕೊಳ್ಬೋದು, ಕೃಷಿಯ ಜೊತೆಗೆ ಇದ್ದರೆ ನಾವು ಯಾವ ರೀತಿಯಾದಂತಹ ಕಾರ್ಯವನ್ನು ನಾವು ಮಾಡುವುದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ. ಅದರಲ್ಲಿ ಇವತ್ತಿನ ದಿವಸ ಮೀನುಗಾರಿಕೆ ಒಂದು ಉತ್ತಮವಾದಂತಹ ವೃತ್ತಿ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದರಿಂದ ಇವತ್ತಿನ ದಿವಸ ಸುಮಾರು 16 ಜನ ಬೆನಿಫಿಷರೀಸು ತಾವೆಲ್ಲರೂ ಕೂಡ ಬಂದಿದ್ದೀರಾ. ಇಲ್ಲಿ ಇಲಾಖೆಯ ವತಿಯಿಂದ ವಿವಿಧ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಸಾಮಗ್ರಿಗಳನ್ನು ಪಡ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ. ತಾವೆಲ್ಲರೂ ಕೂಡ ಮೊದಲನೇದಾಗಿ ನಾನು ಸ್ವಾಗತವನ್ನು ಕೋರಿ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಒಂದು ಕಾರ್ಯಕ್ರಮ ಅಸೆಂಬ್ಲಿಗಿಂತ ಮುಂಚೆ ಆಗಬೇಕಾಗಿತ್ತು, ಅಸೆಂಬ್ಲಿ ಶುರುವಾಗಿತ್ತು, ಇನ್ನು ಸ್ವಲ್ಪ ತಡ ಆಯಿತು. ಅದರಿಂದ ನಮ್ಮ ಇಲಾಖೆಯ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಗಳಿಗೆ ಮೇಡಮ್ ನಮ್ಮ ಅವರು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಿಟ್ಟಿನಲ್ಲಿ ಅವರೆಲ್ಲ ಸೇರಿಸಿ ಇವತ್ತು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ನಮ್ಮ IO ರಾಜೇಶ್ ಅವರು ಕೂಡ ಇದ್ದಾರೆ. ಅದರಿಂದ ಅವರೆಲ್ಲರೂ ಕೂಡ